19 ಹಾಗೂ 20ನೇ ಕವನ. ಅದು ಶರಸ್ತಂಭದಲ್ಲಿ ನೆಲೆಯಾದುದು. ಮುನಿರ್ಚ್ಯುತ ವೀರ್ಯ ಮುನಿಸುತರು ಉದಿಸಿದರು. ಶಂತನು ಮಹೀಪತಿ ಕಂಡು ಕೃಪೆಯಿಂದ ಸದನದಲ್ಲಿ ತನ್ಮಿಥುನವನು ಸಲಹಿದನು. ಕೃಪೆ ಎಂಬ ಹೆಸರಾದುದು. ಬಲನಾದನು ಕರೆಸಿದನು ಭೀಷ್ಮ. ಅಂದರೆ ಆ ವೀರ್ಯವು ಹುಲ್ಲಿನ ಪೊದೆಯಲ್ಲಿ ನಿಂತು ಅದರಿಂದ ಒಂದು ಗಂಡು ಮಗುವು ಒಂದು ಹೆಣ್ಣು ಮಗುವು ಹುಟ್ಟಿದವು. ಶಂತನು ಆ ಮಕ್ಕಳನ್ನು ಕಂಡು ಕೃಪೆಯಿಂದ ತನ್ನ ಮನೆಗೆ ತಂದು ಬೆಳೆಸಿದನು. ಗಂಡು ಮಗುವಿಗೆ ಕೃಪನೆಂದು ಹೆಣ್ಣು ಮಗುವಿಗೆ ಕೃಪೆ ಎಂದು ಹೆಸರಾಯಿತು. ಕೃಪನು ಮಹಾಬಲಶಾಲಿ. ಭೀಷ್ಮನು ಅವನನ್ನು ಕರೆಸಿದರು. ಆ ಕೃಪಾಚಾರ್ಯನ 20ನೇ ಕವನ. ಆ ಕೃಪಾಚಾರ್ಯನ ದೆಸೆಯಿಂದಿ ಕುಮಾರರು ನಿಖಿಲ ತರ್ಕ ವ್ಯಾಕರಣ ಮೊದಲನೇ ಚತುರ್ದಶ ವಿದ್ಯಾಗಳನ್ನರಿದು ಲೋಕ ವೈದಿಕ ಮುಖ್ಯ ಸಕಲ ಕಲಾ ಕುಶಲರಾದರು. ಧನುರ್ವೇದಿಕೆ ನಿಪುಣ ಅರಿಸುತ್ತಿದ್ದನು ಮತ್ತೆ ಗಾಂಗೆಯ. ಅಂದರೆ ಕೃಪಾಚಾರ್ಯನಲ್ಲಿ ಕೌರವ ಪಾಂಡವರು 14 ವಿದ್ಯೆಗಳು ಅಂದರೆ 4 ವೇದಗಳು, ವೇದಾಂಗಗಳು, ಧರ್ಮಶಾಸ್ತ್ರ, ಪುರಾಣ, ಮೀಮಾಂಸೆ, ನ್ಯಾಯ ಅಂದರೆ ತರ್ಕ ಕಲಿತರು. ಲೌಕಿಕ ಅಂದರೆ ವ್ಯವಹಾರ, ವೈದಿಕ ಕಲೆಗಳಲ್ಲಿ ನಿಪುಣರಾದರು. ಧನುರ್ವಿದ್ಯಾ ನಿಪುಣನಾದ ಆಚಾರ್ಯನನ್ನು ಭೀಷ್ಮನು ಹುಡುಕುತ್ತಿದ್ದನು. ಧನ್ಯವಾದಗಳು.